ಒಟ್ಟು 59 ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಈ 59 ಜೀವಂತ ಗುಂಡುಗಳು ಪತ್ತೆಯಾಗಿರುವಂತದ್ದು ಕಸದ ರಾಶಿಯಲ್ಲಿ. ಹಾಗಾದ್ರೆ ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಬೆಳಗಾವಿಯ ಉದ್ಯಮ ಭಾಗ ಕೈಗಾರಿಕಾ ಪ್ರದೇಶದಲ್ಲಿ 59 ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಕಸ ವಿಂಗಡಣೆ ಮಾಡುವಾಗ ಜೀವಂತ ಗುಂಡುಗಳು ಪತ್ತೆಯಾಗಿರೋದು. ಹಾಗಾದ್ರೆ ಇದು ಯಾರಿಗೆ ಸೇರಿರುವಂತದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. 2 ಮಾದರಿಯಲ್ಲಿರುವಂತಹ ಜೀವಂತ ಗುಂಡಿದು. ಉದ್ಯಮ ಭಾಗ ಪೊಲೀಸರಿಂದ ತನಿಖೆ ನಡೀತಾ ಇದೆ. ತನಿಖೆ ಚುರುಕುಗೊಳಿಸಲಾಗಿದೆ. ಜೀವಂತ ಗುಂಡು ವಶಕ್ಕೆ ಪಡ್ಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈ ಒಂದು ಜೀವಂತ ಗುಂಡುಗಳಲ್ಲಿ 2 ಬಗೆಯ ಗುಂಡುಗಳು ಪತ್ತೆಯಾಗಿರುವಂತದ್ದು. 2 ಮಾದರಿಯಲ್ಲಿದೆ ಜೀವಂತ ಗುಂಡುಗಳು. ಉದ್ಯಮ ಭಾಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಸದ ರಾಶಿಯಲ್ಲಿ ಯಾರು ತಂದು ಬಿಸಾಕಿದ್ರು ಅದು ಕೂಡ ಜೀವಂತ ಗುಂಡುಗಳು. ಅದನ್ನು ಕೂಡ ಒಂದು ಪ್ಲಾಸ್ಟಿಕ್ ಕವರ್ನಿಂದ ಕವರ್ ಮಾಡಲಾಗಿತ್ತು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ಆ ಒಂದು ಬಾಕ್ಸ್ ನ ಒಳಗಡೆ ಯಾವ ರೀತಿ ಆ ಜೀವಂತ ಗುಂಡುಗಳಿತ್ತು ಅಂತ. ಒಂದೆರಡಲ್ಲ, ಬರೋಬ್ಬರಿ 59 ಜೀವಂತ ಗುಂಡುಗಳಿದು. ಯಾರಿಗೆ ಸಂಬಂಧಪಟ್ಟಂತದ್ದು, ಯಾರಿಲ್ಲಿ ತಂದು ಬಿಸಾಕಿದ್ರು, ಜೀವಂತ ಗುಂಡುಗಳಿಲ್ಲಿದೆ ಅಂತಾದ್ರೆ ಗನ್ ಯಾರ ಬಳಿ ಇದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗುತ್ತೆ. ಅದರ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಉದ್ಯಮ ಭಾಗ ಕೈಗಾರಿಕಾ ಪ್ರದೇಶದಲ್ಲಿ ಪತ್ತೆಯಾಗಿರುವಂಥದ್ದು. ಹಾಗಾದ್ರೆ ಆ ಕೈಗಾರಿಕಾ ಪ್ರದೇಶದ ಭಾಗಕ್ಕೆ ಯಾರು ಬಂದಿದ್ರು, ಯಾರದನ್ನ ಅಲ್ಲಿ ಎಸೆದು ಹೋದ್ರು, ಎಲ್ಲಿಂದ ಇವರಿಗೆ ಗುಂಡುಗಳು ಸಪ್ಲೈ ಆಗ್ತಿತ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಚಂದ್ರಕಾಂತ್ ಸುಗಂಧಿ, ಈಗ 2 ಮಾದರಿಯಲ್ಲಿ ಜೀವಂತ ಗುಂಡು ಒಟ್ಟು 59 ಪತ್ತೆ ಆಗಿದೆಯಲ್ಲ, ಇದು ಯಾರಿಗೆ ಸಂಬಂಧಪಟ್ಟದ್ದು ಎಂತಾದ್ರೂ ಮೇಲ್ನೋಟಕ್ಕೆ ಗೊತ್ತಾಗಿದೆಯಾ ಹೇಗೆ? ಧನುಷ್ ಪೂಜಾರಿ, ಇದು ಯಾರಕ್ಕೆ ಮತ್ತು ಯಾಕಾಗಿ ಬಳಕೆ ಮಾಡಿದ್ರು ಅಂತ ಬಗ್ಗೆ ಗೊತ್ತಾಗಿಲ್ಲ. ಮತ್ತು ಜೀವಂತ ಗುಡ್ಡುಗಳು ಇದ್ವು ಅಂತಕ್ಕಂಥ ಸದ್ಯ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಏನೋ ಎಂದಿನಂತೆ ಪೌರ ಕಾರ್ಮಿಕರು ಬೆಳಗ್ಗೆ ಹೋಗಿ ಕಸವನ್ನ ಸಂಗ್ರಹಣೆ ಮಾಡಿ ಅಲ್ಲಿ ಒಂದ್ ಕಡೆ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಉದ್ಯಮ ಭಾಗನ ಕೈಗಾರಿಕಾ ಪ್ರದೇಶದಲ್ಲಿ ಈ ಗುಂಡುಗಳು ಪತ್ತೆಯಾಗಿರ್ತಕ್ಕಂಥದ್ದು. ಆ ಕೈಗಾರಿಕಾ ಪ್ರದೇಶದ ಸ್ವಲ್ಪವೇ ದೂರದಲ್ಲಿ MLIRCಯ ಒಂದು ತರಬೇತಿ ಕೇಂದ್ರವು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಈ ಗುಂಡು ಯಾರಿಗೆ ಸೇರಿದ್ದು ಮತ್ತು ಯಾಕಾಗಿ ಈ ಒಂದು ಕಸದಲ್ಲಿ ಎಸೆಯಲಾಗಿತ್ತು ಅಂತ ಹೇಳಿ ಈಗ ಪೊಲೀಸ್ ತನಿಖೆ ಆರಂಭಗೊಂಡಿದೆ. ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ಈಗ ದಾಖಲಾಗಿರ್ತಕ್ಕಂಥದ್ದು. ಈಗ ಪೊಲೀಸರು ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಧನುಶ್ರೀ ಪೂಜಾರಿ, ಈಗ 59 ಜೀವಂತ ಗುಂಡುಗಳು ಸಿಕ್ಕಿದೆ. ಒಂದೆರಡಲ್ಲ, ನಿಜವಾಗ್ಲೂ ಇದೊಂದು ರೀತಿ ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳಬಹುದು. ಈಗ ಮೇಡ್ ಬೈ ಮೇಡ್ ಫಾರ್ ಅನ್ನುವಂಥದ್ದು ಏನಾದ್ರೂ ಅದ್ರಲ್ಲಿ ಗೊತ್ತಾಗಿದೆಯಾ? ಅದ್ರ ಜೊತೆಗೆ ಇದ್ರ ಬಗ್ಗೆ ತನಿಖಾ ತಂಡವನ್ನ ಏನಾದ್ರೂ ರಚನೆ ಮಾಡಿದ್ದಾರೆ ಹೇಗೆ? ಧನುಶ್ರೀ ಪೂಜಾರಿ, ಸದ್ಯಕ್ಕೆ ಈಗ 2 ಸಪರೇಟ್ ಪ್ಯಾಕೆಟ್ಗಳಲ್ಲಿ ಇರ್ತಕ್ಕಂಥ ಗುಂಡನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದನ್ನ FSLಗೆ ಕಳಿಸಿ ವರದಿಯನ್ನ ತರಿಸಲಾಗುತ್ತೆ. ಯಾಕಂದ್ರೆ ಅಲ್ಲೇ ಪಕ್ಕದಲ್ಲೇ ಒಂದು ಮರಾಠ ಲೈಫ್ ಸೆಂಟರ್ ಅಂದ್ರೆ ಮರಾಠ ಲಘು ಪದಾತಿ ದಳ ಇರ್ತಕ್ಕಂಥದ್ದು. ಹೀಗಾಗಿ ಏನಂತಂದ್ರೆ ಪೊಲೀಸರು ಈಗ ಸಾಕಷ್ಟು ಅನುಮಾನದಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಘಟನೆಗಳು ಆಗಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಈ ಜೀವಂತ ಗುಂಡುಗಳನ್ನ ಕಸದ ಬುಟ್ಟಿಯಲ್ಲಿ ಯಾಕೆ ಎಸೆದಿದ್ರು ಅನ್ನೋದ್ರ ಬಗ್ಗೆ ಈಗ ಉದ್ಯಮ ಪೊಲೀಸರು ಒಂದು ತನಿಖೆಯನ್ನ ಆರಂಭ ಮಾಡಿದ್ರೆ FSLಗೆ ಕಳಿಸಿ ಆ ಒಂದು ಗುಂಡುಗಳಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಲಿದ್ದಾರೆ. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ.